ಪ್ರೈಸ್ ದ ಲಾರ್ಡ್. ಪ್ರೀತಿಯುಳ್ಳ ದೇವಜನರೇ, ಈ ದಿನದ ದೇವರ ವಾಕ್ಯ ಯೆಶಾಯ 29ನೇ ಅಧ್ಯಾಯ 22ನೇ ವಚನ. ಹೀಗಿರಲು ಅಬ್ರಹಾಮನನ್ನು ಉದ್ಧರಿಸಿದ ಯೆಹೋವನು ನಿಮ್ಮನ್ನು ಉದ್ಧರಿಸಕ್ಕೆ ಶಕ್ತನಾಗಿದ್ದಾನೆ. ನಿಮ್ಮನ್ನು ನಾಚಿಕೆಗೆ ಗುರಿ ಮಾಡದೆ, ಅವಮಾನಕ್ಕೆ ಗುರಿ ಮಾಡದೆ, ತೊಂದರೆಗಳಿಗೆ ಗುರಿ ಮಾಡದೆ, ನಷ್ಟಕ್ಕೆ ಗುರಿ ಮಾಡದೆ, ಕಷ್ಟಕ್ಕೆ ಗುರಿ ಮಾಡದೆ ದೇವರು ನಿಮ್ಮನ್ನು ಅಭಿವೃದ್ಧಿಪಡಿಸುವನಾಗಿದ್ದಾನೆ. ಒಂದು ನಿಮ್ಮ ಅನುಭವದಲ್ಲಿ ಇರಬೇಕು, ಕರೆದಂಥ ದೇವರು ನಿಮ್ಮ ಮೇಲೆ ಆತನು ನಿರೀಕ್ಷೆಯನ್ನು ಇಟ್ಟಿದ್ದಾನೆ. ನಿಮ್ಮನ್ನ ವಾಗ್ದಾನಗಳನ್ನು ನಿಮ್ಮ ಮೇಲೆ ಇಟ್ಟಿದ್ದಾನೆ. ಒಂದು ನೀವು ಅರ್ಥ ಮಾಡ್ಕೊಳ್ಬೇಕು, ನೀವು ಹೇಗಿದ್ದೀರಿ, ದೇವರು ನಿಮ್ಮನ್ನು ಹೇಗೆ ಬದಲಾಯಿಸಿದ್ದಾನೆ, ಮುಂದೆ ಆತನು ನನ್ನನ್ನು ಆಶೀರ್ವಾದ ಮಾಡುವುದಕ್ಕೂ ಶಕ್ತನಾಗಿದ್ದಾನೆ ಎಂಬುದಾಗಿ ನೀವು ನಂಬುವವರಾಗಿರಬೇಕು. ಅನೇಕ ವಿಷಯಗಳಲ್ಲಿ ನಮ್ಮಿಂದ ಬರುವಂಥ ಶೋಧನೆಗಳು, ಇಲ್ಲ ಹೊರಗಡೆಯಿಂದ ಬರುವಂಥ ಶೋಧನೆಗಳು, ಕೆಲವೊಂದು ಸಂದರ್ಭ ದೇವರ ಮೇಲೆ ಇಟ್ಟಂಥ ಸಂದರ್ಭದಲ್ಲಿ ನಂಬಿಕೆ ಕುಂದಿ ಹೋಗಬಹುದು. ಆದರೆ ಒಂದು ತಿಳ್ಕೊಳ್ಬೇಕು, ದೇವರು ನಮ್ಮ ವಿಷಯದಲ್ಲಿ ಮಾಡಿದಂಥ ವಾಗ್ದಾನಗಳನ್ನು ನೆರವೇರಿಸಲಿಕ್ಕೆ ಶಕ್ತನಾಗಿದ್ದಾನೆ. ಸೋತು ಹೋಗಬೇಡಿರಿ ಪ್ರಿಯ ದೇವರ ಮಕ್ಕಳೇ. ದೇವರು ತಡ ಮಾಡಿದರೂ ಅದನ್ನು ನೆರವೇರಿಸಲಿಕ್ಕೆ ಶಕ್ತನಾಗಿದ್ದಾನೆ. ಯೇಸು ನಿಮ್ಮನ್ನು ಅಭಿವೃದ್ಧಿಗೆ ತಂದು ನಿಮ್ಮ ವಿಷಯದಲ್ಲಿ ಆತನು ಮಾಡಿಕೊಂಡಂತಹ ಒಳ್ಳೆಯ ಕಾರ್ಯಗಳನ್ನು ಅದು ನೆರವೇರಿಸಲಿಕ್ಕೆ ಶಕ್ತನಾಗಿದ್ದಾನೆ. ನೀವು ನಂಬಿದಂತಹ ದೇವರು ಆತನು ಕಲ್ಲಲ್ಲ, ಮರವಲ್ಲ, ಗಿಡವಲ್ಲ. ಆತನು ಇಡೀ ಸೃಷ್ಟಿಯಾಗಿ ಮಾಡಿದಂತಹ ದೇವರು ನಿಮ್ಮ ಒಳಗಡೆ ವಾಸ ಮಾಡ್ತಾ ಇದ್ದಾನೆ. ಯೇಸು ನಿಮ್ಮ ಒಳಗಡೆ ವಾಸ ಮಾಡ್ತಾ ಇದ್ದಾನೆ, ನಿಮ್ಮ ಕುಟುಂಬದಲ್ಲಿ ವಾಸ ಮಾಡ್ತಾ ಇದ್ದಾನೆ. ನೀವು ಮಾಡುವಂಥ ಕೆಲಸ, ಸೇವೆಗಳಲ್ಲಿ, ವಿದ್ಯಾಭ್ಯಾಸಗಳಲ್ಲಿ, ಇರುವ ಸ್ಥಳಗಳಲ್ಲಿ, ಹೋಗುವ ಸ್ಥಳಗಳಲ್ಲಿ ಯೇಸು ವಾಸ ಮಾಡ್ತಾ ಇದ್ದಾನೆ. ಆತನೇ ನಿಮ್ಮನ್ನು ಅಭಿವೃದ್ಧಿಪಡಿಸುವ ದೇವರು. ದೇವರ ಈ ವಾಕ್ಯದ ಮೂಲಕವಾಗಿ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಆತನ ಕೃಪೆಗೂ ವಾಕ್ಯಕ್ಕೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಗಾಡ್ ಬ್ಲೆಸ್ ಯು.